ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ರಶ್ಮಿ ಹಾಗೂ ಗಾನವಿ ಇಬ್ಬರಲ್ಲೂ ಸಹ ಖಡಕ್ ಆಗಿರುವಂತಹ ರಗಡ ಆಗಿರುವಂತಹ ಲುಕ್ ಆಗಿರ್ಬೋದು, ಸ್ವ್ಯಾಗ್ ಆಗಿರ್ಬೋದು, ಒಬ್ರಿಗೊಬ್ಬರು ಕೌಂಟರ್ ಕೊಡುವಂಥದ್ದು ಪ್ರತಿಯೊಂದು ಸಹ ಜನರು ಇಷ್ಟಪಟ್ಟಿದ್ದಾರೆ. ರಗಡ್ ರಶ್ಮಿ ಹಾಗೂ ಗಾನವಿ ಅವರ ಅಭಿಮಾನಿ ಬಳಗ ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು ಕೂಡ ಹೌದು. ಇಬ್ಬರಲ್ಲಿ ಯಾರೋ ಒಬ್ಬರು ಗೆಲ್ತಾರೆ ಅಂತ ಹೇಳಿ ಎಲ್ಲರೂ ಸಹ ಫಿಕ್ಸ್ ಕೂಡ ಆಗಿದ್ರು. ಆದರೆ ಈಗ ಪ್ರತಿಯೊಬ್ಬರೂ ಸಹ ಗಾನವಿಯೂ ಸಹ ರಶ್ಮಿ ಜೊತೆ ವಿನ್ನರ್ ಆಗಿಬಿಡ್ಬೇಕಿತ್ತು ಅಂತಲೂ ಸಹ ಎಲ್ಲರೂ ಸಹ ಮಾತಾಡ್ತಾ ಇದ್ದಾರೆ. ಏನಂದರೆ ಇಬ್ಬರೂ ಸಹ ವಿನ್ನರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಒಬ್ಬರು ಮಾತ್ರ ವಿನ್ನರ್ ಆಗೋದಕ್ಕೆ ಸಾಧ್ಯ. ಗಾನವಿ ಅವರು ರನ್ನರ್ ಅಪ್ ಆಗಿದ್ದಕ್ಕೆ ಅವರಿಗೆ ಸ್ವಲ್ಪ ಬೇಸರವೂ ಸಹ ಇದೆ, ಸ್ವಲ್ಪ ಖುಷಿನೂ ಸಹ ಇದೆ, ಆದರೆ ಬೇಸರವೂ ಸಹ ಇದೆ. ಯಾಕೆಂದರೆ ಅವರು ವಿನ್ನರ್ ಪಟ್ಟಕ್ಕೆ ಅರ್ಹತೆ ಇದ್ದಂತಹ ಒಂದು ದಿಟ್ಟವಾದಂತಹ ಹುಡುಗಿ. ವೈಲ್ಡ್ ಕಾರ್ಡಲ್ಲಿ ಏನಾದರೂ ಬರದೆ ಮೊದಲೇ ಬಂದಿದ್ದರೆ ಇನ್ನೂ ಕೂಡ ಹೆಚ್ಚಿನ ಅಂಕಗಳನ್ನು ಅವರು ಪಡ್ಕೊಳ್ತಾ ಇದ್ದರು. ಹೀಗೆ ರಶ್ಮಿ ಅವರು ಮತ್ತು ಗಾನವಿಯವರು ಇಬ್ಬರ ಜರ್ನಿ ಏನಿತ್ತು ಎಲ್ಲವನ್ನೂ ಸಹ ನಾವು ಹಳ್ಳಿ ಪವರ್ನಲ್ಲಿ ನಾವು ನೋಡ್ತಾ ಬಂದ್ವಿ. ಹಳ್ಳಿ ಪವರ್ನಲ್ಲಿ ಗಾನವಿಯವರು ತಮ್ಮ ವಿಟಿಯನ್ನು ನೋಡಿದಾಗ ತುಂಬಾ ಎಮೋಷ್ನಲ್ ಆಗಿ ಹೇಳ್ತಾರೆ. ತನ್ನ ತಾಯಿಗೆ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ, ಸುನೀತಾ ಅವರ ಮಗಳು ಗಾನವಿಯವರ ತಾಯಿ ಸುನೀತಾ ಅನ್ನೋದ ರೀತಿ ನಾನು ಮಾಡಿದ್ದೀನಿ ಅಮ್ಮ, ನಾನು ನಿಮಗೆ ಖುಷಿ ಪಡಿಸಿದ್ದೀನಮ್ಮ ಅಂತ ಹೇಳಿ ಪ್ರೌಡಿಂದ ಮಾತಾಡ್ತಾರೆ. ಆಗ ಅವರ ತಾಯಿ ಸಹ ಕಣ್ಣೀರನ್ನು ಇಟ್ಟು ಗಟ್ಟಿಯಾಗಿ ಹೋಗಿ ಬಿಗಿದಪ್ಪಿಕೊಳ್ತಾರೆ. ಈ ದೃಶ್ಯ ತುಂಬಾ ಎಲ್ಲರಿಗೂ ಸಹ ಖುಷಿಯನ್ನು ತಂದುಕೊಡ್ತು ಕೂಡ ಹೌದು. ರಗಡ್ ರಶ್ಮಿಯವರು ಏನು ಮಾಡ್ತಾರೆ ಅಂದರೆ ವಿನ್ನಿಂಗ್ ಸ್ಪೀಚನ್ನು ಕೊಡ್ತಾರೆ. ವಿನ್ನಿಂಗ್ ಸ್ಪೀಚನ್ನು ಕೇಳಿ ಗಾನವಿಯವರಿಗೂ ಸಹ ತುಂಬಾ ಬೇಸರ, ಒಂದು ಕ್ಷಣದಲ್ಲಿ ಒಂದು ಮನಸ್ಸಿನಲ್ಲಿ ದುಃಖ ಎಲ್ಲವೂ ಸಹ ಇತ್ತು. ಯಾಕೆ ಅಂದರೆ ಆ ವಿನ್ನಿಂಗ್ ಸ್ಪೀಚ್ ನಾನು ಕೊಡಬೇಕಾಗಿತ್ತು ಅಂತ ಹೇಳಿ ಗಾನವಿ ಹಾಗೂ ರಗಡ್ ರಶ್ಮಿ ಇಬ್ಬರು ಮಾತಿನಲ್ಲಿ ಮಾತಾಡಿಕೊಂಡು ತುಂಬ ತುಂಟಾಟಗಳನ್ನು ಸಹ ಮಾಡಿದ್ದನ್ನು ಸಹ ನಾವೆಲ್ಲರೂ ಸಹ ನೋಡಿದ್ದೇವೆ. ಗಾನವಿಯವರ ತಾಯಿ ಸಂಗೊಳ್ಳಿ ಇದ್ದಂತಹ ಗಂಗವ್ವ ಕುಟುಂಬಕ್ಕೆ 50,000 ರೂಪಾಯಿಗಳನ್ನು ನೆರವು ನೀಡುವುದಾಗಿ ಸಹ ತಿಳಿಸಿದರು. ಹಾಗೆ ಅಕುಲ್ ಅವರು ಒಂದು ಹಸುವನ್ನು ಸಹ ತೆಗೆದುಕೊಟ್ಟರು. ಹಾಗೆ ಕಳೆದು ಹೋಗಿದಂತಹ ಮಗನನ್ನು ಸಹ ಹುಡುಕಿಕೊಟ್ಟರು. ಇದೆಲ್ಲವೇ ಸಾರ್ಥಕತೆ, ಇದೆಲ್ಲವೇ ಒಂದು ಮನುಷ್ಯನ ಜೀವನಕ್ಕೆ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್.